ಸಂಭವಿಸುವ ಆತಂಕ ಇರುವಂತಹ ಕೆತ್ತಿಕಲ್ ಗುಡ್ಡ ಪ್ರದೇಶಕ್ಕೆ ಇವತ್ತು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಸೀನಿಯರ್ ಸೈಂಟಿಸ್ಟ್ಗಳು ಬಂದಿದ್ದಾರೆ. ನಾನು ಅದೇ ಭಾಗದಲ್ಲಿದ್ದೀನಿ. ಇದು ಕೆತ್ತಿಕಲ್ ಗುಡ್ಡ, ಯಾಕಂದ್ರೆ ಮಂಗಳೂರು ಹೊರವಲಯದ ವಾಮಂಜೂರು ನಲ್ಲಿರುವಂತಹ ಈ ಒಂದು ಗುಡ್ಡ ಈಗ ಕುಸಿಯುವ ಹಂತದಲ್ಲಿದೆ. ತುಂಬ ಅಪಾಯಕಾರಿ ಪರಿಸ್ಥಿತಿಯಲ್ಲಿರುವಂತಹ ಗುಡ್ಡ ಇದು. ಯಾಕಂದ್ರೆ ಈ ಭಾಗದಲ್ಲಿ ಒಂದು ನ್ಯಾಷನಲ್ ಹೈವೇ ಹಾದು ಹೋಗುತ್ತೆ, ನ್ಯಾಷನಲ್ ಹೈವೇ 169. ಈ ಒಂದು ರಸ್ತೆ ನಿರ್ಮಾಣಕ್ಕೆ ಈ ಒಂದು ಗುಡ್ಡವನ್ನು ಕೊರೆಯಲಾಗಿತ್ತು. ಸಾಧಾರಣ ಅರ್ಧ ಕಿಲೋಮೀಟರ್ನಷ್ಟು ಈ ಗುಡ್ಡವನ್ನು ಕೊರೆಯಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಭಾರೀ ಭೂಕುಸಿತ ಸಂಭವಿಸ್ತಾ ಇದೆ. ಮಳೆ ಬಂತು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಹಲವಾರು ಬಾರಿ ಭೂಕುಸಿತ ಸಂಭವಿಸಿವೆ. ಈ ಹಿನ್ನೆಲೆಯಲ್ಲಿ ಇದನ್ನು ತುಂಬ ಅಪಾಯಕಾರಿ ಒಂದು ಹೈ ರಿಸ್ಕ್ ಝೋನ್ ಅಂತಲೇ ಹೇಳಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ರು, ಜಿಲ್ಲಾಡಳಿತ ಅಧಿಕಾರಿಗಳು ಭೇಟಿ ನೀಡಿದರು. ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಭೇಟಿ ನೀಡಿದರು. ಹಾಗೆಯೇ MP ಅವರು ಕೂಡ ಭೇಟಿ ನೀಡಿ ಇಲ್ಲಿ ಪರಿಶೀಲನೆ ನಡೆಸಿದ್ರು, ಅಧಿಕಾರಿಗಳು ಭೇಟಿ ನೀಡಿದರು. ಆದರೆ ಈ ಒಂದು ಯಾಕೆ ಈ ಒಂದು ಭೂಕುಸಿತ ಸಂಭವಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಪರಿಶೀಲನೆ ನಡೆಸಲಾಗ್ತಾ ಇದೆ. ಅದಕ್ಕೆ ಈಗ ಟೆಕ್ನಿಕಲ್ ಟೀಮ್ ಕೂಡ ಬಂದಿರುವಂಥದ್ದು. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಇಬ್ಬರು ಸೈಂಟಿಸ್ಟ್ಗಳು ಹಾಗೆಯೇ ಅವರೊಂದಿಗೆ ಸಿಬ್ಬಂದಿಗಳು ಬಂದಿದ್ದಾರೆ. ಹಾಗೆ ಇಲ್ಲಿರುವಂತಹ ಮಣ್ಣಿನ ಸ್ಯಾಂಪಲ್ಗಳನ್ನು, ಹಾಗೆಯೇ ಕಲ್ಲಿನ ಗುಣಮಟ್ಟ, ಹಾಗೆಯೇ ಯಾವ ರೀತಿ ಈ ಗುಡ್ಡವನ್ನು ಕೊರೆಯಲಾಗಿದೆ, ಹಾಗೆಯೇ ಇದು ಸೈಂಟಿಫಿಕ್ ಆಗಿದೆಯಾ, ಯಾಕಂದರೆ ಒಂದು ಸ್ಲೋಪಲ್ಲಿ ಕೊರೆಯಬೇಕಾಗಿತ್ತು, ಆದರೆ ಅದನ್ನು ತುಂಬ ಎತ್ತರದಿಂದ ಕೊರೆಯಲಾಗಿದೆ. ಹಾಗೆಯೇ ಯಾವುದೇ ಒಂದು ಇದನ್ನು ಬಿಡಲಿಲ್ಲ, ಜಾಗವನ್ನು ಬಿಡಲಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಮತ್ತು ಇದಕ್ಕೆ ಅವೈಜ್ಞಾನಿಕವಾಗಿ ಈ ಒಂದು ಗುಡ್ಡವನ್ನು ಕೊರೆದ ಹಿನ್ನೆಲೆಯಲ್ಲಿ, ಮಣ್ಣು ತೆಗೆದ ಹಿನ್ನೆಲೆಯಲ್ಲಿ ಇಲ್ಲಿ ಭಾರೀ ಭೂಕುಸಿತ ಸಂಭವಿಸಿದೆ ಅನ್ನೋ ಒಂದು ಆರೋಪ ಕೇಳಿ ಬಂತು. ಈ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಇದರ ನಡುವೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಸೈಂಟಿಸ್ಟ್ಗಳು ಬಂದಿದ್ದಾರೆ. ಇಲ್ಲಿನ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಹಾಗೆಯೇ ಇಲ್ಲಿರುವ ಕಲ್ಲುಗಳ ಬಗ್ಗೆ ಈಗಾಗಲೇ ಸ್ಟಡಿ ನಡೆಸ್ತಾ ಇರುವಂಥದ್ದು. ಇಲ್ಲಿರುವಂತಹ ಎಲ್ಲ ಒಂದು ಜಾಗ್ರಫಿಕಲ್ ಏರಿಯಾ ಬಗ್ಗೆ ಈಗಾಗಲೇ ಸ್ಟಡಿ ಆಗ್ತಾ ಇದೆ. ಹಾಗೆಯೇ ಇಲ್ಲಿರುವಂತಹ ಮೇಲಿರುವಂತಹ ಮನೆಗಳು, ಅಂದರೆ 12 ಮನೆಗಳು, ಈ ಗುಡ್ಡದ ಮೇಲಿರುವ 12 ಮನೆಗಳು ಅಪಾಯದಲ್ಲಿದ್ದು ಅವರನ್ನು ಕೂಡ ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ. ಸುರಕ್ಷಿತ ಸ್ಥಳಕ್ಕೆ ಈಗಾಗಲೇ ಹೋಗಲಿಕ್ಕೆ ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ. ಹಾಗೆಯೇ ಈ ಭಾಗದಲ್ಲಿರುವಂತಹ ರಸ್ತೆ ಒಂದು ಪಾರ್ಶ್ವವನ್ನು ಈಗಾಗಲೇ ವಾಹನ ಸಂಚಾರಕ್ಕೆ ಮುಚ್ಚಲಾಗಿದ್ದು, ಇನ್ನೊಂದು ಪಾರ್ಶ್ವ ಮಾತ್ರ ಓಪನ್ ಮಾಡಿ ಕೊಡಲಾಗಿದೆ. ಯಾಕಂದರೆ ಈ ಭಾಗದಲ್ಲಿ ಹಲವಾರು ಸಂದರ್ಭದಲ್ಲಿ ಮಣ್ಣು ಕುಸಿತ ಆದ ಹಿನ್ನೆಲೆಯಲ್ಲಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಕೂಡ ಅಪಾಯದಲ್ಲಿದೆ. ಈಗಾಗಲೇ ಈ ಸೈಂಟಿಸ್ಟ್ಗಳು ಬಂದು ಇಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿರುವಂತಹ ಅಧ್ಯಯನ ನಡೆಸಿದ ನಂತರ ಒಂದು ರಿಪೋರ್ಟನ್ನು ಕೊಡ್ತಾರೆ ಜಿಲ್ಲಾಡಳಿತಕ್ಕೆ, ಹಾಗೆಯೇ ಸರ್ಕಾರಕ್ಕೂ ಕೂಡ ಈ ಒಂದು ವರದಿಯನ್ನು ಕೊಟ್ಟ ನಂತರ ಯಾವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ, ಮತ್ತು ಯಾವ ರೀತಿ ಇದನ್ನು ಪ್ರೊಟೆಕ್ಟ್ ಮಾಡಬೇಕು, ಹಾಗೆಯೇ ಸುರಕ್ಷತಾ ಕ್ರಮಗಳನ್ನು ಏನೆಲ್ಲ ತಗೊಳ್ಬೇಕು ಅನ್ನೋದನ್ನು ಅವರು ಸೂಚಿಸ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.